ಕಾಡಾನೆ ದಾಳಿ, ರೈತರು ಬೆಳೆದ ಬೆಳೆ ನೆಲಸಮ. ಮಲೆನಾಡು ಪ್ರದೇಶದಲ್ಲಿ ನಿಲ್ಲದ ಕಾಡಾನೆ ದಾಳಿಯಿಂದ ರೈತರ ಜೀವನ ಹೈರಾಣಾಗಿ ಹೋಗಿದೆ. ಅದೆಷ್ಟೇ ಬೇಡಿದ್ರೂ ಸಹ ಸಮಸ್ಯೆಗೆ ಪರಿಹಾರ ಕೊಡಿಸುವಲ್ಲಿ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ವಿಫಲವಾಗಿರೋದು ಸತ್ಯ ಎಂದು ಬೇಲೂರು ತಾಲೂಕಿನ ಹಿರಿಕೊಲೆ ಗ್ರಾಮದ ಸುತ್ತಮುತ್ತಲಿನ ಕಟಾವಿಗೆ ಬಂದ ಮುಸುಕಿನ ಜೋಳ, ಭತ್ತದ ಗದ್ದೆ, ತೆಂಗು ಬೆಳೆಗಳು ಆನೆ ದಾಳಿಗೆ ತುತ್ತಾಗಿದೆ. ಇನ್ನೇನು ಬೆಳೆದ ಬೆಳೆ ಕೈಗೆ ಬಂತು ಅನ್ನೋ ಸಮಯದಲ್ಲಿ ಕಾಡಾನೆ ದಾಳಿಯಿಂದ ಹಾಳಾದ ಬೆಳೆ, ರೈತರ ನೋವು ನಿಜಕ್ಕೂ ಮನಕಲುಕುವಂತಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹಿರಿಕೊಲೆ ಗ್ರಾಮದ ರೈತ ಸಂದೀಪ್ ಮಾತನಾಡಿ, ನಮಗೆ ಆನೆಗಳ ಹಾವಳಿಯಿಂದ ಬದುಕು ಸಾಕಾಗಿದೆ. ಫಸಲಿಗೆ ಬಂದಂತಹ ತೆಂಗು, ಮೊತೆಕಾಳು, ಕಟ್ಟಿದ ಜೋಳ ಮನಬಂದಂತೆ ತುಳಿದು ಹಾನಿ ಮಾಡಿವೆ. ತಂತಿ ಬೇಲಿಯ ಕಲ್ಲುಗಳನ್ನು ಒಡೆದು ಹಾಕಿವೆ. ಸಪೋಟ ಮರದ ಕೊಂಬೆಗಳ ಮುರಿದಿದೆ. ಒಟ್ಟು 10 ಎಕರೆಯಲ್ಲಿ ಬೆಳೆ ನಾಶವಾಗಿದೆ ಎಂದು ನೋವು ವ್ಯಕ್ತಪಡಿಸಿ, ಆನೆಗಳ ಹಾವಳಿಯಿಂದ ಮುಕ್ತಿ ಸಿಗದ ನಾವು ಜೀವ ಭಯದಲ್ಲೇ ಕಾಲ ದೂಡುವಂತಾಗಿದೆ. ಆನೆ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ, ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತಾಳಿದೆ. ನಮಗೆ ಅರಣ್ಯ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು. ಕಸ್ಬಾ ಹೋಬಳಿ ಇಲ್ಲಿ ರಾತ್ರಿ ಒಂದು 8-10ಕ್ಕೂ ಹೆಚ್ಚು ಆನೆಗಳು ಬಂದು ಮಲ್ಲೇಶ್ ಅಂತೇಳಿ ಅವ್ರ ಮನೆದು ಒಂದು 12 ತೆಂಗಿನ ಮರ, ನಾಗರತ್ನ ಅವ್ರದ್ದು ಒಂದು 20 ತೆಂಗಿನ ಮರ, ಮತ್ತೆ ಗುರುದೇವ್ ಅಂತೇಳಿ ಅವ್ರದ್ದೊಂದು 24 ತೆಂಗಿನ ಮರ ಎಲ್ಲನ್ನು ಸುಳಿ ಎಲ್ಲ ಒಡ್ಕೊಂಡು ತಿಂದು ಕೆಲವು ಮರಗಳನ್ನು ಬಡ್ಡೆ ಬೆರೆಸ್ಕೆ ಬೀಳ್ಸೋಗಿದ್ದಾವೆ. ಆಮೇಲೆ ಜೈರಾಜು ಅನ್ನೋರ್ದು 1.5 ಎಕರೆ ಜೋಳ, 1 ಎಕರೆ ಗದ್ದೆನ ಫುಲ್ಲು ಎಲ್ಲ ಪೂರ್ತಿ ನಾಶ ಮಾಡಿ ತಿಂದು ಹೋಗಿದ್ದಾವೆ. ಚಂದ್ರಶೇಖರ್ ಅಂತ ಅವ್ರದ್ದು 2 ಎಕರೆ ಜೋಳ, ಅದ್ರೊಳಗಾಸಿ ಫುಲ್ ಎಲ್ಲ ಓಡಿ ತುಣಿದಾಡ್ಬಿಟ್ಟಿದ್ದಾವೆ. ಆಮೇಲೆ ಇಲ್ಲಿ ದೇವರಾಜ್ ಅಂತೇಳಿ ಜೋಳ ಎಲ್ಲ ಮುರಿದು ಗುಡ್ಡೆ ಹಾಕಿದ್ನ ಅರ್ಧ ಗುಡ್ಡೆನ ಖಾಲಿ ಮಾಡೋಗ್ಬಿಟ್ಟಿದ್ದಾರೆ. ಒಟ್ಟು ಎಷ್ಟು ನಷ್ಟ ಆಗಿರ್ಬೋದು ಒಂದು ಅಂದಾಜು? ಒಂದು 10 ಎಕರೆ. ಇರಿ, ಇನ್ನೊಬ್ಬರು ನಾಗರತ್ನ ಅವ್ರದ್ದು ತೆಂಗಿನ ಗಿಡದ ಜೊತೆಗೆ ಅದರಲ್ಲಿ ಇದ್ದ ಜೋಳನೂ ಎಲ್ಲ ತುಣಿದು ಹಾಳು ಮಾಡಿದ್ದಾವೆ. ಯೋಗೇಶ್ ಅವ್ರದ್ದು 1.5 ಎಕರೆ ಜೋಳ ಹಾಳು ಮಾಡಿದ್ದಾವೆ. ಒಟ್ಟು ಇಲ್ಲಿ ಹೆಚ್ಚು ಕಡಿಮೆ ಒಂದು 50ರಿಂದ 100 ತೆಂಗಿನ ಮರಗಳನ್ನ ಹಾಳು ಮಾಡೋಗಿದ್ದಾವೆ.